ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈ 5 ವಿಚಾರಗಳನ್ನ ನಿಮ್ಮ ಲವರ್ ಹತ್ರ ಶೇರ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಸಪೋಸ್ ಏನಾದ್ರೂ ಶೇರ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ಗಳಾಗತ್ತೆ ಅಂತ ನೋಡೋಣ ಇವತ್ತು. ಓಕೆ, ಸುಮಾರು ಜನ ಸರ್ ಅವರೇ ಅಲ್ವಾ ಲೈಫ್ ಪಾರ್ಟ್ನರ್, ಅವ್ರ ಹತ್ರ ಹೇಳಿದ್ರೆ ಇನ್ಯಾರ ಹತ್ರ ಹೇಳ್ಬೇಕು. ಲೈಫ್ ಪಾರ್ಟ್ನರ್ ಅಂತ ಏನಾಗಿರ್ತಾರೆ ಅದು ಅವ್ರು ಹೇಗಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ಶೇರ್ ಮಾಡ್ಬೇಕಾಗುತ್ತೆ. ಓಕೆ, 99% ಪ್ರಾಬ್ಲಮ್ ಈ ವಿಚಾರಗಳನ್ನು ಕೆಲವೊಂದಿಷ್ಟು ಶೇರ್ ಮಾಡಲೇಬಾರ್ದು. ಯಾವ್ದು ಅಂತ ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಬಹಳ ಕಡಿಮೆ ಆಗ್ತಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಲೈಕ್ 40K ಕಂಪ್ಲೀಟ್ ಆಗ್ಬೇಕಿತ್ತು. ಎಲ್ಲೋ ರೀಲ್ಸ್ ಮಾಡೋರಿಗೆ ಸಪೋರ್ಟ್ ಮಾಡೋಷ್ಟು ಬೆಸ್ಟ್ ಇನ್ಫಾರ್ಮೇಶನ್ ಅಂಡ್ ಮೋಟಿವೇಶನ್ ಮಾಡೋರಿಗೆ ಸಪೋರ್ಟೇ ಸಿಗ್ತಾ ಇಲ್ಲ. ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಪಾಯಿಂಟ್ ಗಳ ಬಗ್ಗೆ ಅನಿಸಿಕೆನ ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂದ್ರೆ, ಹಳೆ ಲವ್ ಸ್ಟೋರಿ ಯಾರು ಕ್ರಶ್ ಇತ್ತು ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೆ ಹೇಳಕ್ ಹೋಗ್ಬೇಡಿ. ಸಪೋಸ್ ನಿಮ್ಮ ಪಾಸ್ಟ್ ಅಲ್ಲಿ ಏನೋ ಒಂದು ಇತ್ತು ಅಂತ ಹೇಳಿದ್ರೆ ಅದರಿಂದ ಯಾವ ತರ ನೆಗೆಟಿವ್ ಆಗುತ್ತೆ ಅಥವಾ ಯಾವ ತರ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಆ ಒಂದು ರಿಲೇಶನ್ಶಿಪ್ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದು ಜೆಲಸ್ ಅನ್ನೋದೊಂದಿರುತ್ತೆ. ನಿಮ್ಮ ವೀಕ್ನೆಸ್ ಅನ್ನು ಹುಡುಕ್ದಾಗ ಅವ್ರಿಗೆ ಏನಾದ್ರು ಸಿಕ್ಬಿಟ್ರೆ ಅದನ್ನೇ ತಗೊಂಡು ಕೆಲವರು ರಿಪೀಟ್ ಮಾಡಿ 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 ಎವ್ರಿ ಡೇ ನಿಮ್ಮನ್ನ ನರಕ ತೋರಿಸ್ತಾರೆ. ಬ್ರಾಡ್ ಮೈಂಡೆಡ್ ಇರಲ್ಲ, ಆಕ್ಚುಲಿ ಮ್ಯಾಚುರಿಟಿ ಇರೋದೇ ಇಲ್ಲ. ಓ, ನನಗೆ ಎಲ್ಲಿಂದ ಕಾಂಟ್ಯಾಕ್ಟ್ ಆದ್ರೆ ಇವರು, ಉದಾಹರಣೆ ನಿಮ್ದು ಯಾವ್ದೋ ಒಂದು ಪಾಸ್ ಇತ್ತು ಅನ್ಕೊಳ್ಳೋಣ, ಅದು ಮುಗ್ದೋಗಿರೋ ಅಧ್ಯಾಯ. ಬಟ್ ಇವತ್ತಿಗೆ ನೀವು ಇವರೊಟ್ಟಿಗೆ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಅದನ್ನ ಅವ್ರ ಗಮನಕ್ಕೆ ಬರೋದೇ ಇಲ್ಲ. ಒಂದು ರಿಲೇಶನ್ಶಿಪ್ ಅಲ್ಲಿ ಯಾವಾಗಿಂದ ಕಮಿಟ್ ಆಗಿದ್ದೀರಾ ಅಲ್ಲಿಂದ ಮೋಸ ಆಗದಿರ ನಡ್ಕೊಂಡ್ರೆ ಸಾಕು. ಹಿಂದಿನ ಬೇಕಾಗಿಲ್ಲ ನಮ್ಗೆ, ಕರೆಕ್ಟ್. ಬಿಕಾಸ್ ನಾವು ಅವ್ರ ಲೈಫಲ್ಲಿ ಇರ್ಲಿಲ್ಲ, ಇವರು ನಮ್ಮ ಲೈಫಲ್ಲಿ ಇರ್ಲಿಲ್ಲ, ಕರೆಕ್ಟ್. ಬಟ್ ನೀವು ಇದನ್ನ ಹಳೆ ವಿಚಾರಗಳನ್ನ ಅವ್ರ ಹತ್ರ ಬಿಡು, ಇವರು ಎಲ್ಲಾ ಶೇರ್ ಮಾಡ್ಕೊಂತ ಹೋದ್ರೆ ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಎವ್ರಿ ಡೇ ನಿಮ್ಗೆ ಕಥೆಗಳನ್ನ ಹೇಳಿ, ನೆಗೆಟಿವ್ ಮಾತಾಡಿ, ಏನಾಗಿರ್ಬೋದಿತ್ತು ಅದು ಇದು ಏನೇನೋ ಹೇಳ್ಬಿಟ್ಟು ನಿಮ್ಮ ದಿನ ರೋದನೆ ಮಾಡಿ ನಿಮ್ಮನ್ನ ಕಣ್ಣೀರ್ ತರಿಸ್ಬಿಡ್ತಾರೆ. ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಹೇಳಕ್ ಹೋಗ್ಬೇಡಿ. ಸೆಕೆಂಡ್ ಪಾಯಿಂಟ್, ವೀಕ್ನೆಸ್. ನಿಮ್ಮ ಪರ್ಸನಲ್ ವೀಕ್ನೆಸ್ ಇರುತ್ತೆ ಕೆಲವೊಂದು. ಅಂದ್ರೆ ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕೆಲವು ಗಂಡು ಮಕ್ಕಳಲ್ಲಿ ಬೆಡ್ರೂಮ್ಸ್ ಆ ಪರ್ಸನಲ್ ಕೆಲವೊಂದು ವಿಚಾರಗಳಲ್ಲಿ ವೀಕ್ ಇರ್ತಾರೆ, ಕೆಲವು ಹೆಣ್ಮಕ್ಳಲ್ಲಿ ಆತರ ಇರುತ್ತೆ. ಅಂಡ್ ಕೆಲವು ವಿಚಾರದಲ್ಲಿ ಧೈರ್ಯಗಳಿರಲ್ಲ, ಕೆಲವು ಫೈನಾನ್ಸಿಯಲ್ ವೀಕ್ ಇರುತ್ತೆ. ಸೊ ಈ ವಿಚಾರಗಳಲ್ಲಿ ಬಂದಾಗ ನೀವು ಅದನ್ನ ಶೇರ್ ಮಾಡ್ಕೊಳಕ್ ಹೋಗ್ಬೇಕು. ನಿಮ್ಮ ವೀಕ್ನೆಸ್ ನಿಮಗೆ ಮಾತ್ರ ಗೊತ್ತಿರಲಿ. ಸಪೋಸ್ ಅವ್ರ ಮೆಂಟಾಲಿಟಿ ಬ್ರಾಡ್ ಆಗಿದೆ, ಮೆಚುರಿಟಿ ಮೈಂಡ್ ಇದೆ, ಆ ವೀಕ್ನೆಸ್ ತಗೊಳ್ಳಲ್ಲ, ಬಟ್ ಆ ವೀಕ್ನೆಸ್ ಹೋಗ್ಲಾಡಿಸುವಂತ ಮೆಂಟಾಲಿಟಿ ಅವರಲ್ಲಿ ಇದೆ ನಮ್ಮ ಲವರ್ ಹತ್ರ, ನಮ್ಮ ಪಾರ್ಟ್ನರ್ ಅಂತ ಅನ್ಸಿದ್ರೆ ಮಾತ್ರ ಶೇರ್ ಮಾಡ್ಕೊಳ್ಳಿ. ಅವ್ರ ಹತ್ರ ಆ ಮೆಂಟಾಲಿಟಿನೇ ಇಲ್ಲ, ವೀಕ್ನೆಸ್ ನ ಮತ್ತೆ ಅವ್ರ ಪ್ಲಸ್ ಆಗಿ ತಗೊಂಡು ನಮ್ಮ ಆಟ ಆಡಿಸುವಂತ ಮೆಂಟಾಲಿಟಿ ಇದ್ರೆ ಅವ್ರ ಹತ್ರ ಯಾಕೆ ಶೇರ್ ಮಾಡ್ತೀರಾ? ಓಕೆ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ವೀಕ್ನೆಸ್ ಇರುತ್ತೆ, ರೈಟ್. ಆ ವೀಕ್ನೆಸ್ ನಿಮಗೆ ಗೊತ್ತಿರುತ್ತೆ, ಅದನ್ನ ಹೇಳಕ್ ಹೋಗ್ಬಿಡಿ. ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ, ಫ್ಯಾಮಿಲಿ ವೀಕ್ನೆಸ್ ಪ್ರಾಬ್ಲಮ್. ಅದನ್ನ ಹೇಳಕ್ ಹೋಗ್ಬೇಡಿ. ಲೈಕ್ ನಿಮ್ ತಂದೆ ತಾಯಿ ಎಲ್ಲೋ ಜಗಳ ಆಡೋದು, ನಿಮ್ ತಂದೆ ತಾಯಿ ಎಲ್ಲೋ ಒಂದ್ ಕಡೆ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋದು, ಅಂಡ್ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ನಡೆದಿರುತ್ತೆ ಮನೆಯಲ್ಲಿ. ಸೊ ಅದನ್ನ ಶೇರ್ ಮಾಡ್ಕೊಂಡಾಗ ಅದನ್ನ ಪ್ಲಸ್ ಆಗಿ ತಗೊಳ್ತಾರೆ ಅಂಡ್ ಅದರಿಂದ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ತಾರೆ. ಅದರಿಂದ ನಿಮ್ಗೆ ತುಂಬಾ ರೀತಿಯಿಂದ ಲೈಕ್ ಏನಂದ್ರೆ ಎವ್ರಿ ಡೇ ರಿಪಿಟೇಷನ್ ಮೋಡಿಗೆ ತಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡುವಂತದನ್ನ ಮಾಡ್ತಾರೆ. ಸೊ ಅದನ್ನ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡಿ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮನ್ನ ಕೇವಲವಾಗಿ ನೋಡೋಕೆ ಶುರು ಮಾಡ್ತಾರೆ ಅಂಡ್ ನಿಮ್ಮ ರಿಲೇಶನ್ಶಿಪ್ ಮೇಲೆ ಅಷ್ಟು ಇಂಪ್ಯಾಕ್ಟ್, ಲೈಕ್ ನಿಮ್ಮನ್ನ ಅಷ್ಟು ಇಂಪ್ರೆಸಿವ್ ಆಗಿ ಅಂಡ್ ಅಟ್ರಾಕ್ಟ್ ಆಗಿ ತಗೊಂಡಿರೋರು ಕೇವಲ ನೋಡ್ತಾರೆ. ಸೊ ಮೆಚುರಿಟಿ ಪರ್ಸನ್ಸ್ ದೇವ್ರಿಗೆ ಅಂದ್ರೆ ಮೈನಸ್ ನ ಪ್ಲಸ್ ಮಾಡಕ್ ಟ್ರೈ ಮಾಡ್ತಾರೆ. ಬಟ್ ಇಮ್ಮೆಚುರಿಟಿ ಮೈಂಡ್ ಇರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆ ಆ ವೀಕ್ನೆಸ್ ನ ಇನ್ನೂ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡಕ್ ಶುರು ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್, ಕಂಪ್ಯಾರಿಸನ್ ವಿಚಾರನ ಶೇರ್ ಮಾಡ್ಬೇಡಿ. ಸಪೋಸ್ ನಿಮ್ಮ ಪಾರ್ಟ್ನರ್ಸ್ ಗಳಿಗೆ ನೀವು ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ಲೈಕ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಎಲ್ಲ ವರ್ಕ್ ವಿಚಾರವಾಗಿ ಕಂಪ್ಯಾರಿಸನ್ ಮಾಡೋದು. ಅವರು ಪಕ್ಕದ ಮನೆಯವ್ರು ಇಷ್ಟ ಮಾಡಿದ್ರು, ಅಪೋಸಿಟ್ ಮನೆಯಲ್ಲಿ ಇಷ್ಟ ಮಾಡಿದ್ರು, ಎಲ್ಲ ಡ್ರೆಸ್ಸಿಂಗ್ ಅಲ್ಲಿ ಕಂಪ್ಯಾರಿಸನ್ ಮಾಡೋದು, ಊಟದಲ್ಲಿ ಕಂಪ್ಯಾರಿಸನ್ ಮಾಡೋದು, ಈ ವಿಚಾರ ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ, ಅಗ್ರೆಸಿವ್ ಆಗ್ತಾರೆ. ಅಗ್ರೆಸಿವ್ ಆದಾಗ ಜಗಳಗಳಾಗೋ ಸಾಧ್ಯತೆಗಳಿರುತ್ತೆ. ಸಪೋಸ್ ನಿಮ್ಗೆ ಆತರ ಮೆಂಟಾಲಿಟಿ ಇದೆ, ನಿಮಗೆ ಅನಿಸ್ತಾ ಇದ್ರೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಷ್ಟೇ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಶೇರ್ ಮಾಡ್ಬೇಕಾ ಬ್ಯಾಡ್ವಾ ಅಂತ ಹೇಳಿ ಡಿಸೈಡ್ ಮಾಡ್ಬೇಕಾಗಿರೋದು ನಿಮ್ಮ ಪಾರ್ಟ್ನರ್ಸ್ ಹೇಗಿದ್ದಾರೆ ಅದನ್ನ ನೋಡ್ಕೊಂಡು ಶೇರ್ ಮಾಡ್ಬೇಕಾಗತ್ತೆ. ಸೊ ಲಾಸ್ಟ್ ಪಾಯಿಂಟ್ ಅಂಡ್ ದ ಲೀಸ್ಟ್ ಅಂತ ಹೇಳಿದ್ರೆ, ನಿಮ್ಮ ಫಿನಾನ್ಸಿಯಲ್ ಡೀಟೇಲ್ಸ್ ನ ಕೊಡಕ್ ಹೋಗ್ಬೇಡಿ. ನೀವೆಷ್ಟು ಅರ್ನ್ ಮಾಡ್ತಿದ್ದೀರಿ, ಯಾವ ಸೋರ್ಸ್ ಇಂದ ಅರ್ನ್ ಮಾಡ್ತಾ ಇದ್ರಿ, ಯಾವ ಮೂಲಗಳಿಂದ ನಿಮ್ಗೆ ಅರ್ನಿಂಗ್ಸ್ ಬರ್ತಾ ಇದೆ, ನಿಮ್ಮ ಲೈಕ್ ಫಂಡಿಂಗ್ ಎಷ್ಟಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಇದನ್ನೆಲ್ಲ ಶೇರ್ ಮಾಡ್ಕೊಂಡಾಗ 100% ನಿಮ್ಮನ್ನ ಅಳದಿ ತೂಗ್ಬಿಡ್ತಾರೆ. ಇವತ್ತಿನ ಜನರೇಷನ್ ಅಲ್ಲಿ ಹಣದಿಂದ ಅಳೆಯುವಂತ ಜನ ಇರ್ಬೇಕಾದ್ರೆ ನೀವು ಕಂಪ್ಲೀಟ್ ಆಗಿ ಯಾವ್ದನ್ನು ಶೇರ್ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಏನ್ ಬೇಕು ನೀಡ್ಸ್ ಅದನ್ನ ಫುಲ್ಫಿಲ್ ಮಾಡ್ತಾ ಹೋಗಿಬಿಟ್ರೆ, ನಿಮ್ಮ ಪರ್ಸನಲ್ ಇನ್ಕಮ್ ಎಷ್ಟಿದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಷ್ಟು ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇದೆ ಇದನ್ನೆಲ್ಲ ಶೇರ್ ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಏನಾಗುತ್ತೆ, ನಿಮ್ಮನ್ನ ಅಳದಿ ತೂಗಿ ನಿಮ್ಮನ್ನ ವ್ಯಾಲ್ಯೂ ಇಲ್ದಂಗ್ ಮಾಡ್ಬಿಡ್ತಾರೆ. ಈ 5 ವಿಚಾರಗಳನ್ನ ವ್ಯಕ್ತಿ ಮೇಲೆ ನೋಡ್ಕೊಂಡು ನೀವು ಶೇರ್ ಮಾಡ್ಬೇಕಾಗತ್ತೆ. ಎಷ್ಟೋ ಜನ 99% ಪೀಪಲ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಎಲ್ಲಾನು ಶೇರ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಅವರ ವೀಕ್ನೆಸ್ ಅವ್ರ ಕೈನಲ್ಲಿ ಕೊಟ್ಬಿಟ್ಟು ಅವ್ರ ಆಟ ಆಡ್ದಂಗೆ ಇವ್ರು ಆಟ ಆಡ್ತಾ ನರಕ ಯಾತನೆ ಅನುಭವಿಸ್ತಾರೆ. ಸೊ ಈ 5 ವಿಚಾರಗಳು ತುಂಬಾ ಮುಖ್ಯವಾಗುತ್ತೆ. ಸ್ನೇಹಿತರೆ, ನಿಮಗೇನ್ ಅನಿಸ್ತು ಈ ಒಂದು ಪಾಯಿಂಟ್ ಗಳ ಬಗ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.